festive season and Ganesha Habba is here. We can't wait to share all the fun we had at our office in Ganesha Habba celebrations. Let's get started. ಇವಾಗ ನಾನು ನಿಮ್ಗೊಂದು ಕ್ವಶನ್ ಕೇಳ್ತೀನಿ. ಏನಂದರೆ, ಇವತ್ತು ನಾವು ಪಾಟ್ಲಕ್ ಸೆಲೆಬ್ರೇಷನ್ಸ್ ಮಾಡಿದ್ವಿ, ಎಲ್ಲ ಥರ ಒಂದು ಫುಡ್ ಐಟಮ್ಸ್ನ ನಾವು ಶೇರ್ ಮಾಡಿ ತಿಂದ್ವಿ. ಸೊ ನೀವು ತಂದಂಥ ಪಾಟ್ಲಕ್ ಫುಡ್ ಏನಾಗಿತ್ತು ಆ್ಯಂಡ್ ಯಾವ ರೀಸನ್ ಇತ್ತು ನೀವು ಆ ಥರ ಫುಡ್ಡು? ಫಸ್ಟ್ ನಾನು ಏನು ಮಾಡಿದೆ ಅಂದರೆ, ನಾನು ಈ ಹೆಸರು ಕಾಳನ್ನು ನೆನೆಸ್ಬಿಟ್ಟು ಸೊ ಮಾರ್ನಿಂಗ್ ದಾಳಿಂಬೆ ಹಾಕ್ಬಿಟ್ಟು ಸ್ವಲ್ಪ ಟೇಸ್ಟ್ ಆಗಿರಲಿ ಪ್ಲಸ್ ಪ್ರೋಟೀನ್ ಆಗಿರಲಿ ಅಂತ. ಬಿಕಾಸ್ ನಮ್ಮ ಟೀಮ್ ತುಂಬ ಕೆಲಸ ಮಾಡ್ತಾಯಿದೆ, ಸೊ ಅವ್ರು ಟಯರ್ಡ್ ಆಗಿರ್ತಾರೆ. ಸೊ ನಾನು ಅವ್ರಿಗೆ ಪ್ರೋಟೀನ್ ಕೊಡಬೇಕು, ಸೊ ಆ ಪರ್ಪಸ್ಸಿಗೆ ತಂದೆ. ಸೊ ಇದು ರಿಯಲ್ ಸ್ಟೋರೀಸ್. ನನ್ನ ವೈಫು ಊರಿಗೆ ಹೋಗಿದ್ದಾಳೆ, ಮನೇಲಿ ಅಡುಗೆ ಮಾಡೋರು ಯಾರೂ ಇಲ್ಲ. ಸೊ ಆ ತಿಂಗ್ಗೆ ನಾನೇನು ಮಾಡಿದೆ, ಇದು ಈಸಿ ಮೆಥಡ್. ಸೊ ಅದು ಮಾಡ್ಕೊಂಡು ಬಂದೆ. ಸೊ ಈವನ್ ಸೋ ಮೆನಿ ಪೀಪಲ್ ತಿಂದ್ರು, ಅದನ್ನು ತಿಂದುಬಿಟ್ಟು ಇಬ್ಬರಿಗೆ ಆಲ್ರೆಡಿ 6 ಪ್ಯಾಕ್ ಬಂದಿದೆ. ಯು ಕ್ಯಾನ್ ಸರ್ಚ್. So now we have Janardhan with us. Janardhan, say hi to our viewers. So what I would like to ask Janardhan is, we have celebrated Ganesha Chaturthi in our office, and we started off with Ganesha idol making, and we also shared a variety of foods among our colleagues which were homemade and everything. So what do you think was the best moment of the day, and how did you feel about the celebrations? Very good celebration. I really enjoyed it for sure. So one moment I could say I really enjoyed is food and the potluck. So the taste was very good. I kind of experienced different varieties of food from different homes. So I really liked it. So now we have Lakshita. Lakshita, say hi to our fans. Hi. So we just finished the celebrations of Ganesha Chaturthi in our office, and it is also marked by idol making event where each one of us have created cute, beautiful Ganesha idols out of clay. So I would like to know what your feelings about it and how did you think the day went? I am a very, since my childhood I have been celebrating Ganesh Chaturthi in my place, and being in Bangalore I missed it a lot, and doing it now makes me go back to my childhood memories. So I'm just really amazed that everyone enjoyed it, and Ganeshji has really brought back our energies. So yeah, very excited about it. I have a trivia game on Ganapati. So basically I'll ask you a question wherein I'll test your knowledge on how aware are you about Ganapati Bappa. So are you ready? Okay, let me go with the easiest question. Who is the father of Lord Ganesha? Lord Shiva, Lord Shiva, Lord Shiva. ಇವಾಗ ಶ್ರೇಯಾ ಅವ್ರಿಗೆ ನಾನು ಟ್ರಿವಿಯಾ ಕ್ವಶನ್ಸ್ ಕೇಳ್ತೀನಿ ಗಣಪತಿ ಬಗ್ಗೆ, ನೋಡೋಣ ಅವ್ರಿಗೆ ಎಷ್ಟು ನಾಲೆಡ್ಜ್ ಇದೆ ಗಣೇಶನ ಬಗ್ಗೆ ಅಂತ. ಸೊ ಆರ್ ಯು ರೆಡಿ? ಓಕೆ. ಸೊ ವಿಚ್ ಇಸ್ ದ ಓಲ್ಡೆಸ್ಟ್ ವೇದ ಟು ಮೆನ್ಷನ್ ಲಾರ್ಡ್ ಗಣಪತಿ? 4 ವೇದಗಳಲ್ಲಿ ಫಸ್ಟು ಯಾವ ವೇದದಲ್ಲಿ ಗಣಪತಿನ ಮೆನ್ಷನ್ ಮಾಡ್ತಾರೆ? ಆಪ್ಷನ್ ಎ
ಯಜುರ್ವೇದ, ಆಪ್ಷನ್ ಬಿ ಋಗ್ವೇದ, ಆಪ್ಷನ್ ಸಿ ಅಥರ್ವಣ ವೇದ, ಆಪ್ಷನ್ 4 ಯಾವ ವೇದಗಳಲ್ಲೂ ಇಲ್ಲ. ಋಗ್ವೇದ. ಋಗ್ವೇದ ಎಸ್. ಇಟ್ಸ್ ದ ರೈಟ್ ಆನ್ಸರ್. ಸೊ ತುಂಬ ತಿಳ್ಕೊಂಡಿದ್ದಾರೆ. ಈಗ ನಮ್ಮ ಜೊತೆ ಇದ್ದಾರೆ ಅರ್ಪಿತಾ ಅವರು. ಅರ್ಪಿತಾ ಅವರೇ, ವೀಕ್ಷಕರಿಗೆ ಹಾಯ್ ಅಂತ ಹೇಳಿ. ಎಲ್ಲರಿಗೂ ನಮಸ್ಕಾರ. ಓಕೆ, ಸೊ ಇವಾಗ ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಇವಾಗ ಗೌರಿ ಗಣೇಶ ಹಬ್ಬ ಫುಲ್ ಧೂಮ್ಧಾಮ ಕರ್ನಾಟಕ ಪೂರ್ತಿ ಎಲ್ಲರೂ ಮಾಡ್ತೀವಲ್ಲ. ಸೊ ನಿಮ್ಮ ನೇಟಿವ್ ಮಂಡ್ಯ, ಸೊ ನೀವು ಯಾವ ಥರ ಸೆಲೆಬ್ರೇಟ್ ಮಾಡ್ತೀರಾ ಆ್ಯಂಡ್ ನಾವು ಕರ್ನಾಟಕದಲ್ಲಿ ಯಾವ ಥರ ಸ್ಪೆಷಲಾಗಿ ಸೆಲೆಬ್ರೇಟ್ ಮಾಡ್ತೀವಿ, ಆ್ಯಂಡ್ ನಿಮಗೆ ಏನಾದರೂ ಒಂದು ಫೇವ್ರೆಟ್ ಮೆಮೊರಿ ಇದ್ದರೆ ಸೆಲೆಬ್ರೇಟ್ ಮಾಡಿರೋಂಥದ್ದು ಹಬ್ಬದ್ದು ನಮ್ಮ ಜೊತೆ ಶೇರ್ ಮಾಡಿ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಸೊ ಗೌರಿ ಗಣೇಶ ಹಬ್ಬ ಅಂತ ಬಂದರೆ ನಾಟ್ ಓನ್ಲಿ ಇನ್ ಮಂಡ್ಯ, ಕರ್ನಾಟಕದಲ್ಲಾಗಿರ್ಬೋದು, ಸೌತ್ ಇಂಡಿಯಾ ಆ್ಯಂಡ್ ಲೈಕ್ ಈವನ್ ಇನ್ ನಾರ್ತ್ ಇಂಡಿಯಾದಲ್ಲೂ ಕೂಡ ತುಂಬ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾರೆ. ನಮ್ಮ ಕಡೆ ಅಂತ ಅಂದರೆ ಲೈಕ್ ಮನೆಯಲ್ಲೂ ತುಂಬ ಜನ ಇಡಲ್ಲ, ರೋಡಿಗೆ ಒಂದು ಗಣೇಶ, ಫುಲ್ ದೊಡ್ಡ ಗಣೇಶ, ಹುಡುಗರೆಲ್ಲ ಬರ್ತಾರೆ, ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಗಣೇಶ ಕಲೆಕ್ಷನ್ನಿಗೆ ಬರ್ತಾರೆ. ಸೊ ಅದಾದಮೇಲೆ ಲೈಕ್ ವೆರೈಟೀಸ್ ಆಫ್ ಫುಡ್. ಗಣೇಶ ಹಬ್ಬ ಅಂತ ಅಂದರೆ ಕಡುಬು, ಕರ್ಜಿಕಾಯಿ, ಒಬ್ಬಟ್ಟು, ವೆರೈಟೀಸ್ ಆಫ್ ಸ್ವೀಟ್ಸ್ ಇರುತ್ತೆ. ನನ್ನ ಫೇವ್ರೆಟ್ ಮೆಮೊರಿ ಅಂತ ಹೇಳಿದರೆ ಲೈಕ್ ಅಪ್ ಟು 10 years or 11 years ಐ ಯೂಸ್ ಟು ಗೋ ಎವ್ರಿ ಇಯರ್. ಹನ್ನೊಂದು ಮನೆಗೆ ಹೋಗೋದು, ಅಕ್ಷತೆ ಹಾಕೋದು, ತಿಂಡಿ ಕೊಡ್ತಾರೆ, ಈಸ್ಕೊಂಡು ಬರೋದು. ಸೊ ಗಣೇಶ ಹಬ್ಬ ಅಂತ ಬಂದರೆ ನನಗೆ ಫಸ್ಟ್ ಅದು ನೆನಪಾಗತ್ತೆ.